ಬೆಂಡೆಕಾಯಿ ಬೇಳೆ ಸಾಂಬಾರು ಹೇಗೆ ಮಾಡೋದಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಬೇಕು. ಆಮೇಲೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಬೇಳೆ ಕೂಗ್ಸ್ಕೊಂಡು ಇಟ್ಕೊಂಡಿರಬೇಕು. ನಂತರ ಒಂದು ಬಾಣಲಿಗೆ ಎಣ್ಣೆನ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಹಾಕ್ಕೋಬೇಕು. ಹಾಕೊಂಡ ನಂತರ ಸಾಸಿವೆ ನಂತರ ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡ ನಂತರನ ಅದು ಚಟಪಟ ಸದ್ದು ಆದಮೇಲೆ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಫಸ್ಟ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ನಂತರನ ಸ್ವಲ್ಪ ಕರಿಬೇವಿದ್ರೆ ಹಾಕ್ಕೊಳ್ಳಿ. ನಂತರ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡು ನಂತರ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಫ್ರೈ ಬರೋವರೆಗೂ. ನಂತರ ಟೊಮೊಟೊವನ್ನು ಆ್ಯಡ್ ಮಾಡಿ. ಟೊಮೊಟೊನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಹಾಗೆ ಬೆಂಡೆಕಾಯಿ ಸಾಂಬಾರು ಮಾಡೋಕ್ಕಿಂತ ಸ್ವಲ್ಪ ಬೇಳೆ ಹಾಕಿ ಮಾಡಿದರೆ ಟೇಸ್ಟ್ ಅದು ಬೇರೆ ಇರುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವು ಬೆಂಡೆಕಾಯಿನ ಹೆಚ್ಚಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಾಗೇನ ಅದ್ರ ಜೊತೆಗೆ ಫ್ರೈ ಮಾಡ್ಕೊಂಡ ನಂತರ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಕೊಂಡು ನಂತರಲ್ಲೇ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡಿಕೊಂಡೆ ನಾನು. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅರಿಶಿನ ಪುಡಿನ ನಾನು ಎಲ್ಲದಕ್ಕೂ ಸ್ವಲ್ಪ ಯೂಸ್ ಮಾಡ್ತೀನಿ. ನಂತರ ಹಾಕ್ಕೊಂಡ ನಂತರ ಅದಕ್ಕೆ ಹಾಗೆ ಫ್ರೈ ಮಾಡ್ಕೊಂಡು ನಂತರ ಕೂಗ್ಸ್ಕೊಂಡಿರೋ ಬೇಳೆಯನ್ನು ಆ್ಯಡ್ ಮಾಡಿ ನಂತರ ಇದು ನಿಮಗೆ ಎಷ್ಟು ದಪ್ಪ ಬೇಕು ಅಂದರೆ ಗಟ್ಟಿ ಬೇಕು ಅಂದರೆ ಗಟ್ಟಿನೇ, ತೆಳು ಬೇಕು ಅಂದರೆ ತೆಳುವು. ನಂತರ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳಿ. ಕೊಬ್ಬರಿನ ಹೀಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ತುರಿದಿರೋದು. ನಂತರ ಬೆಲ್ಲನ ಸ್ವಲ್ಪ ಹಾಕ್ಕೊಳ್ಳಿ. ಬೆಲ್ಲ ಹಾಕೋದಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಅದು ನಿಮಗೆ ಎಷ್ಟು ಗಟ್ಟಿ ಬೇಕು ಅಂದರೆ ಗಟ್ಟಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡಿಕೊಂಡೆ. ಸಾಂಬಾರು ಚೆನ್ನಾಗಿರುತ್ತೆ ಅಂತ ತೆಳುವಾಗಿದ್ರೆ ಅನ್ನಕ್ಕೂ ಅದಕ್ಕೂ. ನಂತರ ಇದು ಕುದಿ ಬಂದಾದಮೇಲೆ ಕೊತ್ತಂಬರಿ ಹಾಕಿ ಇದನ್ನು ಇಳಿಸಿದರೆ ಸಾಂಬಾರು ರೆಡಿಯಾಗಿದೆ.